ರಸ್ತೆ ತಗ್ಗು ಗುಂಡಿಗಳದ್ದೇ ದರ್ಬಾರ್. ತಗ್ಗು ರಸ್ತೆಗಳ ಬಗ್ಗೆ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಹುಬ್ಬಳ್ಳಿಯಲ್ಲಿ ರಸ್ತೆ ತಗ್ಗು ಗುಂಡಿಗಳದ್ದೇ ದರ್ಬಾರ್ ಆಗಿದೆ. ತಗ್ಗು ರಸ್ತೆಗಳ ಬಗ್ಗೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ, ಡೋಂಟ್ ಕೇರ್ ಎನ್ನುವ ಮನೋಭಾವ ಹೊಂದಿದ್ದಾರೆ. ಲೆಕ್ಕವಿಲ್ಲದಷ್ಟು ವಾಹನಗಳು ಅಲ್ಲಿ ಸಂಚಾರವನ್ನ ಮಾಡ್ತವೆ. ವಾಹನ ಸಂಚರಿಸುವ ಮುಖ್ಯ ರಸ್ತೆ ಹೀಗಾದ್ರೆ ಯಾವ ರೀತಿ ನಾವು ಇಲ್ಲಿ ಓಡಾಡೋದು? ಹುಬ್ಬಳ್ಳಿಯಲ್ಲಿ ಪ್ರಯಾಣಿಕರಿಗೆ ಸರಿಯಾದ ತಂಗುದಾಣ ಇಲ್ಲ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಶೌಚಾಲಯ ಇಲ್ಲ. ಸಮಸ್ಯೆಗಳ ಆಗರದಿಂದ ಕೂಡಿದೆ ಹುಬ್ಬಳ್ಳಿ ನಗರ. ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ? ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಇಷ್ಟೆಲ್ಲ ರಸ್ತೆ ಗುಂಡಿಗಳು ಇದಾವೆ, ಯಾರೂ ಕೂಡ ಒಂದು ಬಂದು ನೋಡ್ತಾ ಇಲ್ಲ. ಹಾಗಾದ್ರೆ ಅಲ್ಲಿನ ಅಧಿಕಾರಿಗಳು, ಎಂಪಿ, ಎಂಎಲ್ಎಗಳು ಏನ್ ಮಾಡ್ತಿದ್ದಾರೆ? ನಿದ್ದೆ ಮಾಡ್ತಿದ್ದಾರಾ ಎನ್ನುವ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸಬಹುದು ಆ ರಸ್ತೆಯಲ್ಲಿ ಯಾವ ಪ್ರಮಾಣದಲ್ಲಿ ಗುಂಡಿಗಳು ಬಿದ್ದಿದೆ ಅಂತ. ಇದರಿಂದ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಲೆಕ್ಕವಿಲ್ಲದಷ್ಟು ವಾಹನ ಸಂಚರಿಸುವ ಮುಖ್ಯ ರಸ್ತೆ ಅದು, ಬೇರೆ ಯಾವುದೋ ಚಿಕ್ಕ ರೋಡ್ ಅಲ್ಲ, ಮೇನ್ ರೋಡೇ ಈ ರೀತಿ ಆದ್ರೆ ಅಲ್ಲಿ ಜನರು ಯಾವ ರೀತಿ ಪ್ರಯಾಣ ಮಾಡಬೇಕು ಎನ್ನುವ ವಿಚಾರಗಳನ್ನ ಕೂಡ ನಾವು ಒಂದ್ಸಲ ಪ್ರಶ್ನೆ ಮಾಡಬೇಕಾಗತ್ತೆ. ಒಂದು ಸರಿಯಾದ ತಂಗುದಾಣ ಇಲ್ಲ, ಪ್ರಯಾಣಿಕರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಹಾಗಾದ್ರೆ ನಾವು ಯಾವ ರೀತಿ ಇಲ್ಲಿ ಓಡಾಡೋದು? ಮೇನ್ ರೋಡೇ ಹೀಗಾದ್ರೆ ಎನ್ನುವ ವಿಚಾರ ಇದೀಗ ಭುಗಿಲೆದ್ದಿದೆ. ಕೆಲವು ವರ್ಷಗಳಿಂದ ಇಲ್ಲಿ ಫ್ಲೈಓವರ್ ಕೆಲಸ ನಡೀತಾ ಇದೆ, ಆಮೇಲೆ ಬಸ್ ಸ್ಟ್ಯಾಂಡ್ ಅನ್ನ ರಿನ್ಯೂ ಮಾಡ್ತಾ ಇದ್ದಾರೆ. ಆದ್ರೆ ಸುಮಾರು 2 ತಿಂಗಳಿಂದ ಈ ಕೆಲಸಗಾರ ಎಲ್ಲ ಬಂದ್ ಮಾಡಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಯಾರು ಇನ್ಸ್ಪೆಕ್ಟರ್ ಮೇಲೆ ರಾಡ್ ಬಿದ್ದು ಅವ್ರು ತಿಳ್ಕೊಂಡು ಅಂತ ಹೇಳಿ FIR ಮಾಡಿ ಕೆಲವರಿಗೆ ಒಳಗ ಹಾಕಿ ಕೆಲಸನ ಬಂದ್ ಮಾಡಿದ್ದಾರೆ. ಕೆಲಸ ಬಂದ್ ಮಾಡಬಾರ್ದಾಗಿತ್ತು, ಕೆಲಸ ಚಾಲು ಇಡಬೇಕಾಯ್ತು. ಯಾಕಂದ್ರೆ ನಾವು ಇಲ್ಲಿ ಎಲ್ಲ ಅಂಗಡಿಕಾರರು, ಸುಮಾರು 5 ಅಂಗಡಿಗಳು ಇದ್ದಾವೆ, ಅವರೆಲ್ಲೂ ಅನುಭವಿಸಿದಂತ ಅನುಭವ ಅನಿಸ್ತಾ ಇದ್ದೀವಿ. ಬಹಳ ಕಷ್ಟ ಆಗ್ತಾ ಇದೆ, ಧೂಳು ಬರ್ತಾ ಇದೆ, ಕಾರ್ಗಳು ಪಾರ್ಕಿಂಗ್ ಮಾಡಕ್ ಆಗ್ತಾ ಇಲ್ಲ, 2 ವೀಲರ್ ಪಾರ್ಕಿಂಗ್ ಮಾಡಕ್ ಆಗ್ತಾ. ಮಳೆ ಬಂದ್ರೆ ಬಹಳ ರಾಡಿ ಆಗುತ್ತೆ. ಮಳೆ 1100 ಕೋಟಿ ರೂಪಾಯಿ ಬಿಡುಗಡೆ ಮಾಡೀರಿ, ಅದು ಮುಗಿಯತಕ್ಕಂತ ವಿಚಾರ ಯಾವಾಗ ನೀವು ಎಲ್ಲ ಹೇಳ್ತಾ ಇಲ್ಲ. ಇಲ್ಲಿ ಪ್ರತಿದಿನ ಬೆಳಗ್ಗೆ ಹರಿದ್ರೆ ಈ ಧೂಳು ಕುಡಿದು ಸಾಕಾಗತೈತಿ. ಒಂದು ಆಟೋದವ್ರ ಆತು, ಹೋಟೆಲ್ನವ್ರ ಆತು, ಒಂದು ನಡ್ಕೊಂಡು ಹೊಂಟಿರೋ ಪಬ್ಲಿಕ್ಗಳಾತು, ಯಾರಿಗೂ ನೆಮ್ಮದಿ ಇಲ್ಲ ಅನ್ನಂಗಾಗೈತಿ. ಸಿಕ್ಕಾಪಟ್ಟೆ ಟ್ರಾಫಿಕ್, ಅರ್ಧಕ್ಕೆ ನಿಂತಿರೋ ಕೆಲಸ ನಡೆಯೋದು ಯಾವಾಗ? ಅಟ್ಲೀಸ್ಟ್ ಕಾರ್ಪೊರೇಷನ್. Ashwavega English News. Coming soon. Your channel, your voice, your trust.